ಎಲ್ಲಿಂದ ಬಂತು? ಕೋಟೆ ನಾಡಿನಲ್ಲೂ ಕೂಡ ಮಹಾಮಳೆಯ ಆರ್ಭಟ. ಮಳೆಯಿಂದಾಗಿ ಚಿತ್ರದುರ್ಗದ ಹಳ್ಳಗಳು ಭರ್ತಿಯಾಗಿವೆ. ಹೊಳಲ್ಕೆರೆ ತಾಲೂಕು ತಾಳ್ಯ ಗ್ರಾಮದಲ್ಲಿ ಜನ ಪರದಾಡಿದ್ದಾರೆ. ಯಾಕಂತಂದ್ರೆ ರಸ್ತೆಗೆ ಬಂದುಬಿಟ್ಟಿದೆ ಹಳ್ಳದ ನೀರು. ಜನರ ಪರದಾಟ, ಜೀವ ಭಯದಲ್ಲೇ ಬೈಕ್ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ. ನೋಡಿ, ಭರ್ಜರಿಯಾಗಿ ಹಳ್ಳ ತುಂಬಿ ಹರಿತಾ ಇದೆ. ಆದ್ರೆ ಏನೇ ಆದ್ರೂ ಕೂಡ ಈ ಕಡೆ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಜಾಗ ಇರುತ್ತೆ. ಚಿತ್ರದುರ್ಗ, ಹೊಳಲ್ಕೆರೆ ಈ ಭಾಗದಲ್ಲಿ ಮಳೆ ಬಂದ್ರೆ ಒಳ್ಳೇದೇ ಆಗುತ್ತೆ ಹೊರತು ಸಮಸ್ಯೆ ಏನಾಗಲ್ಲ. ಅಲ್ಪ ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ಅದನ್ನ ನಿವಾರಿಸ್ಕೊಂಡು ಹೋಗ್ತಾರೆ. ಆದ್ರೆ ಎಚ್ಚರಿಕೆಯಿಂದ ಇರಬೇಕು. ಜನರು ಓಡಾಡುವಾಗ ಬೇಕಂತ ಹಳ್ಳದ ನೀರಲ್ಲಿ ಹೋಗೋದು ಅದನ್ನ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ನೋಡಿ, ಈ ತರ ನೀರಲ್ಲಿ ಮೂವ್ ಆಗಬಾರ್ದು, ಹೋಗ್ಬಾರ್ದು ಆಕ್ಚುಲಿ ಈ ತರ ನೀರಲ್ಲಿ. ಯಾಕಂದ್ರೆ ನೀರಿನ ರಭಸ ಏನಿರುತ್ತೆ ಅಂತ ಗೊತ್ತಾಗಲ್ಲ, ಎಲ್ಲಿ ಹಳ್ಳ ಕೊಳ್ಳ ಬಿದ್ದಿದೆ ಅಂತ ಗೊತ್ತಾಗಲ್ಲ, ಎಲ್ಲಿ ಸೆಳೆದಿದೆ ಅನ್ನೋದು ಗೊತ್ತಾಗಲ್ಲ ಈ ತರ ನೀರಲ್ಲಿ. ಖಂಡಿತವಾಗ್ಲೂ ಟೂ ವೀಲರ್ ಮೂವ್ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ ಈ ತರ ನೀರಲ್ಲಿ. ಆ ಎಚ್ಚರಿಕೆ ಇರಬೇಕು. ಆದ್ರೆ ಹಳ್ಳದ ನೀರು ರಸ್ತೆ ಮೇಲೆ ಹರಿತಾ ಇದೆ, ಅಲ್ಲಿ ರಸ್ತೆ ಬಂದಾಗಿದೆ. ಹಾಗಾಗಿ ಜನಕ್ಕೆ ಬೇರೆ ದಾರಿ ಇಲ್ಲ ಪಾಪ. ಹೊಳಲ್ಕೆರೆ, ಚಿತ್ರದುರ್ಗದ ಹೊಳಲ್ಕೆರೆ ಹತ್ರದ ತಾಳ್ಯ ಗ್ರಾಮ ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಯಾವ ವ್ಯಾಪ್ತಿಗೆ ಬರುತ್ತೆ ನೋಡಿ ಈ ತಾಳ್ಯ ಗ್ರಾಮ, ಅಧಿಕಾರಿಗಳು ಒಂಚೂರಲ್ಲಿ ಜನಕ್ಕೆ ರಿಲೀಫ್ ಕೊಡೋ ಕೆಲಸ ಮಾಡಬೇಕು. ಒಂದ್ ಕಡೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ, ಅದರಿಂದಾಗಿ ಸಿಟಿ ಎಷ್ಟು ಪರದಾಡ್ತಾ ಇದೆ ಅಂತ. ಮತ್ತೊಂದ್ ಕಡೆ ಚಿತ್ರದುರ್ಗದಲ್ಲಿ ಯಾವ ಪರಿ ಮಳೆ ಆಗಿದೆ ಅಂತಂದ್ರೆ ಹಳ್ಳ ತುಂಬಿ ಹಳ್ಳದ ನೀರು ರಸ್ತೆ ಮೇಲೆ ಹರಿದಿದೆ. ಜೂನ್, ಜುಲೈ, ಆಗಸ್ಟ್ ನಲ್ಲಿ ಯಾವ ತರ ಮಳೆ ಆಗುತ್ತೋ ಆ ತರ ಮಳೆ ಆಗಿದೆ. ಮೇನಲ್ಲೇನೆ ಕಳೆದ ವರ್ಷ ಮಳೆ ಇಲ್ಲದೆ ಜನ ಸಾಕಷ್ಟು ಪರದಾಡಿದ್ರು. ಈ ಸಾರಿ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇದೆ. ಮೇನಲ್ಲೇನೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆಸ್ ಆಫ್ ನಾವು ನಮ್ಮ ಜಲಾಶಯಗಳು ಭರ್ತಿ ಆಗುತ್ತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಜನ ಜಾನುವಾರುಗಳಿಗೆ ಒಂದಷ್ಟು ತೊಂದರೆ ಆಗುತ್ತೆ. ಈ ತರ ಹಳ್ಳದ ನೀರು ಪ್ರವಾಹದೋಪಾದಿಯಲ್ಲಿ ಉಕ್ಕಿ ಹರಿದ್ರೆ ಒಂದ್ ಸ್ವಲ್ಪ ಜನರಿಗೆ ಜನಜೀವನ ಸ್ವಲ್ಪ ಕಷ್ಟ ಆಗುತ್ತೆ. ಆ ಹಳ್ಳನೂ ಬಾರಿ ಜೋರಾಗಿ ಹೋಗ್ತೈತೆ ಅನಿಸ್ತೈತೆ. ಆ ಹಳ್ಳನೂ ಬಾರಿ ಜೋರಾಗಿ ಹೋಗ್ತೈತೆ ಅನಿಸ್ತೈತೆ. ಬೆಂಗಳೂರಿನ ಪರಿಸ್ಥಿತಿ ಏನು? ಎಲ್ಲಿಂದ ಬಂತು? ಕೋಟೆ ನಾಡಿನಲ್ಲೂ ಕೂಡ ಮಹಾಮಳೆಯ ಆರ್ಭಟ. ಮಳೆಯಿಂದಾಗಿ ಚಿತ್ರದುರ್ಗದ ಹಳ್ಳಗಳು ಭರ್ತಿಯಾಗಿವೆ. ಹೊಳಲ್ಕೆರೆ ತಾಲೂಕು ತಾಳ್ಯ ಗ್ರಾಮದಲ್ಲಿ ಜನ ಪರದಾಡಿದ್ದಾರೆ. ಯಾಕಂತಂದ್ರೆ ರಸ್ತೆಗೆ ಬಂದುಬಿಟ್ಟಿದೆ ಹಳ್ಳದ ನೀರು. ಜನರ ಪರದಾಟ, ಜೀವ ಭಯದಲ್ಲೇ ಬೈಕ್ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ. ನೋಡಿ, ಭರ್ಜರಿಯಾಗಿ ಹಳ್ಳ ತುಂಬಿ ಹರಿತಾ ಇದೆ. ಆದ್ರೆ ಏನೇ ಆದ್ರೂ ಕೂಡ ಈ ಕಡೆ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಜಾಗ ಇರುತ್ತೆ. ಚಿತ್ರದುರ್ಗ, ಹೊಳಲ್ಕೆರೆ ಈ ಭಾಗದಲ್ಲಿ ಮಳೆ ಬಂದ್ರೆ ಒಳ್ಳೇದೇ ಆಗುತ್ತೆ ಹೊರತು ಸಮಸ್ಯೆ ಏನಾಗಲ್ಲ. ಅಲ್ಪ ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ಅದನ್ನ ನಿವಾರಿಸ್ಕೊಂಡು ಹೋಗ್ತಾರೆ. ಆದ್ರೆ ಎಚ್ಚರಿಕೆಯಿಂದ ಇರಬೇಕು. ಜನರು ಓಡಾಡುವಾಗ ಬೇಕಂತ ಹಳ್ಳದ ನೀರಲ್ಲಿ ಹೋಗೋದು ಅದನ್ನ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ನೋಡಿ, ಈ ತರ ನೀರಲ್ಲಿ ಮೂವ್ ಆಗಬಾರ್ದು, ಹೋಗ್ಬಾರ್ದು ಆಕ್ಚುಲಿ ಈ ತರ ನೀರಲ್ಲಿ. ಯಾಕಂದ್ರೆ ನೀರಿನ ರಭಸ ಏನಿರುತ್ತೆ ಅಂತ ಗೊತ್ತಾಗಲ್ಲ, ಎಲ್ಲಿ ಹಳ್ಳ ಕೊಳ್ಳ ಬಿದ್ದಿದೆ ಅಂತ ಗೊತ್ತಾಗಲ್ಲ, ಎಲ್ಲಿ ಸೆಳೆದಿದೆ ಅನ್ನೋದು ಗೊತ್ತಾಗಲ್ಲ ಈ ತರ ನೀರಲ್ಲಿ. ಖಂಡಿತವಾಗ್ಲೂ ಟೂ ವೀಲರ್ ಮೂವ್ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ ಈ ತರ ನೀರಲ್ಲಿ. ಆ ಎಚ್ಚರಿಕೆ ಇರಬೇಕು. ಆದ್ರೆ ಹಳ್ಳದ ನೀರು ರಸ್ತೆ ಮೇಲೆ ಹರಿತಾ ಇದೆ, ಅಲ್ಲಿ ರಸ್ತೆ ಬಂದಾಗಿದೆ. ಹಾಗಾಗಿ ಜನಕ್ಕೆ ಬೇರೆ ದಾರಿ ಇಲ್ಲ ಪಾಪ. ಹೊಳಲ್ಕೆರೆ, ಚಿತ್ರದುರ್ಗದ ಹೊಳಲ್ಕೆರೆ ಹತ್ರದ ತಾಳ್ಯ ಗ್ರಾಮ ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಯಾವ ವ್ಯಾಪ್ತಿಗೆ ಬರುತ್ತೆ ನೋಡಿ ಈ ತಾಳ್ಯ ಗ್ರಾಮ, ಅಧಿಕಾರಿಗಳು ಒಂಚೂರಲ್ಲಿ ಜನಕ್ಕೆ ರಿಲೀಫ್ ಕೊಡೋ ಕೆಲಸ ಮಾಡಬೇಕು.
ಒಂದ್ ಕಡೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ, ಅದರಿಂದಾಗಿ ಸಿಟಿ ಎಷ್ಟು ಪರದಾಡ್ತಾ ಇದೆ ಅಂತ. ಮತ್ತೊಂದ್ ಕಡೆ ಚಿತ್ರದುರ್ಗದಲ್ಲಿ ಯಾವ ಪರಿ ಮಳೆ ಆಗಿದೆ ಅಂತಂದ್ರೆ ಹಳ್ಳ ತುಂಬಿ ಹಳ್ಳದ ನೀರು ರಸ್ತೆ ಮೇಲೆ ಹರಿದಿದೆ. ಜೂನ್ ಜುಲೈ ಆಗಸ್ಟ್ ನಲ್ಲಿ ಯಾವ ತರ ಮಳೆ ಆಗುತ್ತೋ ಆ ತರ ಮಳೆ ಆಗಿದೆ. ಮೇನಲ್ಲೇನೆ ಕಳೆದ ವರ್ಷ ಮಳೆ ಇಲ್ಲದೆ ಜನ ಸಾಕಷ್ಟು ಪರದಾಡಿದ್ರು. ಈ ಸಾರಿ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇದೆ. ಮೇನಲ್ಲೇನೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆಸ್ ಆಫ್ ನಾವು ನಮ್ಮ ಜಲಾಶಯಗಳು ಭರ್ತಿ ಆಗುತ್ತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಜನ ಜಾನುವಾರುಗಳಿಗೆ ಒಂದಷ್ಟು ತೊಂದರೆ ಆಗುತ್ತೆ. ಈ ತರ ಹಳ್ಳದ ನೀರು ಪ್ರವಾಹದೋಪಾದಿಯಲ್ಲಿ ಉಕ್ಕಿ ಹರಿದ್ರೆ ಒಂದ್ ಸ್ವಲ್ಪ ಜನರಿಗೆ ಜನಜೀವನ ಸ್ವಲ್ಪ ಕಷ್ಟ ಆಗುತ್ತೆ. ಆ ಒಳ್ಳನು ಭಾರಿ ಜೋರಾಗಿ ಹೋಗ್ತೈತೆ ಅನಿಸ್ತೈತೆ. ಆ ಒಳ್ಳನು ಭಾರಿ ಜೋರಾಗಿ ಹೋಗ್ತೈತೆ ಅನಿಸ್ತೈತೆ. ಬೆಂಗಳೂರಿನ ಪರಿಸ್ಥಿತಿ ಏನು, ಎಲ್ಲಿಂದ ಬಂತು? ಕೋಟೆ ನಾಡಿನಲ್ಲೂ ಕೂಡ ಮಹಾಮಳೆಯ ಆರ್ಭಟ. ಮಳೆಯಿಂದಾಗಿ ಚಿತ್ರದುರ್ಗದ ಹಳ್ಳಗಳು ಭರ್ತಿಯಾಗಿವೆ. ಹೊಳಲ್ಕೆರೆ ತಾಲೂಕು ತಾಳ್ಯ ಗ್ರಾಮದಲ್ಲಿ ಜನ ಪರದಾಡಿದ್ದಾರೆ. ಯಾಕಂತಂದ್ರೆ ರಸ್ತೆಗೆ ಬಂದ್ಬಿಟ್ಟಿದೆ ಹಳ್ಳದ ನೀರು. ಜನರ ಪರದಾಟ, ಜೀವ ಭಯದಲ್ಲೇ ಬೈಕ್ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ನೋಡಿ, ಭರ್ಜರಿಯಾಗಿ ಹಳ್ಳ ತುಂಬಿ ಹರಿತಾ ಇದೆ. ಆದ್ರೆ ಏನೇ ಆದ್ರೂ ಕೂಡ ಈ ಕಡೆ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಜಾಗ ಇರುತ್ತೆ. ಚಿತ್ರದುರ್ಗ, ಹೊಳಲ್ಕೆರೆ ಈ ಭಾಗದಲ್ಲಿ ಮಳೆ ಬಂದ್ರೆ ಒಳ್ಳೇದೇ ಆಗುತ್ತೆ ಹೊರತು ಸಮಸ್ಯೆ ಏನಾಗಲ್ಲ. ಅಲ್ಪ ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ಅದನ್ನ ನಿವಾರಿಸ್ಕೊಂಡು ಹೋಗ್ತಾರೆ. ಆದ್ರೆ ಎಚ್ಚರಿಕೆಯಿಂದ ಇರಬೇಕು. ಜನರು ಓಡಾಡುವಾಗ ಬೇಕಂತ ಹಳ್ಳದ ನೀರಲ್ಲಿ ಹೋಗೋದು ಅದನ್ನ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ನೋಡಿ, ಈ ತರ ನೀರಲ್ಲಿ ಮೂವ್ ಆಗ್ಬಾರ್ದು, ಹೋಗ್ಬಾರ್ದು ಆಕ್ಚುಲಿ ಈ ತರ ನೀರಲ್ಲಿ. ಯಾಕಂದ್ರೆ ನೀರಿನ ರಭಸ ಏನಿರುತ್ತೆ ಅಂತ ಗೊತ್ತಾಗಲ್ಲ, ಎಲ್ಲಿ ಹಳ್ಳ ಕೊಳ್ಳ ಬಿದ್ದಿದೆ ಅಂತ ಗೊತ್ತಾಗಲ್ಲ, ಎಲ್ಲಿ ಸೆಳೆವಿದೆ ಅನ್ನೋದು ಗೊತ್ತಾಗಲ್ಲ ಈ ತರ ನೀರಲ್ಲಿ. ಖಂಡಿತವಾಗ್ಲೂ ಟೂ ವೀಲರ್ ಮೂವ್ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ ಈ ತರ ನೀರಲ್ಲಿ. ಆ ಎಚ್ಚರಿಕೆ ಇರಬೇಕು. ಆದ್ರೆ ಹಳ್ಳದ ನೀರು ರಸ್ತೆ ಮೇಲೆ ಹರಿತಾ ಇದೆ, ಅಲ್ಲಿ ರಸ್ತೆ ಬಂದಾಗಿದೆ. ಹಾಗಾಗಿ ಜನಕ್ಕೆ ಬೇರೆ ದಾರಿ ಇಲ್ಲ ಪಾಪ. ಹೊಳಲ್ಕೆರೆ, ಚಿತ್ರದುರ್ಗದ ಹೊಳಲ್ಕೆರೆ ಹತ್ತಿರದ ತಾಳ್ಯ ಗ್ರಾಮ ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಯಾವ ವ್ಯಾಪ್ತಿಗೆ ಬರುತ್ತೆ ನೋಡಿ ಈ ತಾಳ್ಯ ಗ್ರಾಮ, ಅಧಿಕಾರಿಗಳು ಒಂಚೂರಲ್ಲಿ ಜನಕ್ಕೆ ರಿಲೀಫ್ ಕೊಡೋ ಕೆಲಸ ಮಾಡಬೇಕು. ಒಂದ್ ಕಡೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ, ಅದರಿಂದಾಗಿ ಸಿಟಿ ಎಷ್ಟು ಪರದಾಡ್ತಾ ಇದೆ ಅಂತ. ಮತ್ತೊಂದ್ ಕಡೆ ಚಿತ್ರದುರ್ಗದಲ್ಲಿ ಯಾವ ಪರಿ ಮಳೆ ಆಗಿದೆ ಅಂತಂದ್ರೆ ಹಳ್ಳ ತುಂಬಿ ಹಳ್ಳದ ನೀರು ರಸ್ತೆ ಮೇಲೆ ಹರಿದಿದೆ. ಜೂನ್ ಜುಲೈ ಆಗಸ್ಟ್ ನಲ್ಲಿ ಯಾವ ತರ ಮಳೆ ಆಗುತ್ತೋ ಆ ತರ ಮಳೆ ಆಗಿದೆ. ಮೇನಲ್ಲೇನೆ ಕಳೆದ ವರ್ಷ ಮಳೆ ಇಲ್ಲದೆ ಜನ ಸಾಕಷ್ಟು ಪರದಾಡಿದ್ರು. ಈ ಸಾರಿ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇದೆ. ಮೇನಲ್ಲೇನೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆಸ್ ಆಫ್ ನಾವು ನಮ್ಮ ಜಲಾಶಯಗಳು ಭರ್ತಿ ಆಗುತ್ತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಜನ ಜಾನುವಾರುಗಳಿಗೆ ಒಂದಷ್ಟು ತೊಂದರೆ ಆಗುತ್ತೆ. ಈ ತರ ಹಳ್ಳದ ನೀರು ಪ್ರವಾಹದೋಪಾದಿಯಲ್ಲಿ ಉಕ್ಕಿ ಹರಿದ್ರೆ ಒಂದ್ ಸ್ವಲ್ಪ ಜನರಿಗೆ ಜನಜೀವನ ಸ್ವಲ್ಪ ಕಷ್ಟ ಆಗುತ್ತೆ. ಆ ಒಳ್ಳನು ಭಾರಿ ಜೋರಾಗಿ ಹೋಗ್ತೈತೆ ಅನಿಸ್ತೈತೆ. ಆ ಒಳ್ಳನು ಭಾರಿ ಜೋರಾಗಿ ಹೋಗ್ತೈತೆ ಅನಿಸ್ತೈತೆ.